ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರತಿ ಬೆಳಿಗ್ಗೆಯೂ ಹೊಸ ಆರಂಭ ಮತ್ತು ಹೊಸ ಉತ್ಸಾಹ. ಒಂದು ಕಪ್ ಚಹಾ ದಿನವನ್ನು ಸಿಹಿಯಾಗಿಸುವುದು ಖಂಡಿತ. ಇವತ್ತಿನ ವ್ಲಾಗಲ್ಲಿ ನಾನು ಒಂದೇ ತರಕಾರಿಯಲ್ಲಿ 2 ತರಹದ ಅಡುಗೆಯನ್ನು ಮಾಡಲಿ ತೋರಿಸಲಿಕ್ಕಿದ್ದೇನೆ. ಒಂದು ಕರಿ ಲೀಫ್ ಜೀಗುಜ್ಜೆ ಫ್ರೈ, ಇನ್ನೊಂದು ಜೀಗುಜ್ಜೆಯ ತವಾ ಫ್ರೈ. ಇವೆರಡನ್ನು ತೋರಿಸ್ಲಿಕ್ಕಿದ್ದೇನೆ. ಜೀಗುಜ್ಜೆ ಅಂದರೆ ಬ್ರೆಡ್ ಫ್ರೂಟು, ದೀವಲಸಿನಕಾಯಿ ಅಂತೆಲ್ಲ ಹೇಳ್ತಾರೆ. ಇದರಲ್ಲಿ ನಾವು ತವಾ ಫ್ರೈ ಹೇಗೆ ಮಾಡೋದು ಅಂತ ಇವತ್ತು ನೋಡಿಕೊಂಡು ಬರೋಣ. ಜೀವಲಸಿನಕಾಯಿ ಅಂದರೆ ಈ ಥರ ಇರುತ್ತೆ ನೋಡಿ. ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಹೇಗೆ ಕಟ್ ಮಾಡೋದು ಅಂತ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ನನ್ನ ಚಾನಲ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ಜೀಗುಜ್ಜೆಯನ್ನು ಬ್ರೆಡ್ ಫ್ರೂಟ್ ಅಂತ ಕೂಡ ಹೇಳ್ತಾರೆ. ಇದರಿಂದ ನಾವು ಬೇರೆ ಬೇರೆ ರೀತಿಯ ಕಾಳು ಹಾಕಿಬಿಟ್ಟು ಸಾಂಬಾರಾಗಿರಲಿ ಅಥವಾ ಪಲ್ಯಗಳನ್ನೆಲ್ಲ ಮಾಡ್ಕೋಬೋದು. ಇವತ್ತು ನಾನು ತೋರಿಸಿರೋದು ತವಾ ಫ್ರೈ. ತುಂಬ ಸುಲಭವಾಗಿ ಮಾಡುವಂಥದ್ದು, ತುಂಬ ಟೇಸ್ಟಿ ಕೂಡ ಇರುತ್ತೆ. ವೆರಿ ಟ್ರೆಡಿಷ್ನಲ್ ರೆಸಿಪಿ ಕೂಡ. ಇದರಿಂದ ನಾನು ಇನ್ನೊಂದು ರೆಸಿಪಿ ಕೂಡ ತೋರಿಸ್ಲಿಕ್ಕಿದ್ದೇನೆ. ಹೋಟೆಲ್ಗಳಲ್ಲಿ ಸಾಮಾನ್ಯವಾಗಿ ಮಶ್ರೂಮ್ ಕರಿ ಲೀಫ್, ಚಿಕನ್ ಕರಿ ಲೀಫ್ ಡ್ರೈ ಈ ಥರದ್ದೆಲ್ಲ ಸಿಗುತ್ತೆ. ಸೇಮ್ ಅದೇ ರೆಸಿಪಿಯನ್ನು ಇಲ್ಲಿ ನಾನು ಜೀಗುಜ್ಜೆ ಹಾಕಿಬಿಟ್ಟು ರೀಕ್ರಿಯೇಟ್ ಮಾಡಲಿಕ್ಕಿದ್ದೇನೆ. ತುಂಬಾ ಚೆನ್ನಾಗಿ ಬರುತ್ತೆ. ಮೊದಲಿಗೆ ತವಾ ಫ್ರೈ ತೋರಿಸ್ತಾ ಇದ್ದೀನಿ. ಈ ರೀತಿ ನಾವು ಕಟ್ ಮಾಡಿ ಈ ರೀತಿ ಪೀಸಸನ್ನು ಮಾಡ್ಕೊಬೇಕು. ಅದರ ಹಿಂಭಾಗವನ್ನು, ಸಿಪ್ಪೆಯ ಹಿಂಭಾಗ ಕೂಡ ಈ ರೀತಿ ತೆಗೆದುಬಿಟ್ಟು ನಾವು ಈ ರೀತಿ ಪೀಸನ್ನು ಮಾಡ್ಕೋಬೇಕಾಗುತ್ತೆ. ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೊತಾ ಇರಬೇಕು. ತುಂಬ ದಪ್ಪನೂ ಅಲ್ಲ, ತುಂಬ ತೆಳುವೂ ಅಲ್ಲ. ತಿನ್ನಾಗಿ ಮಾಡಬಾರ್ದು, ಜಾಸ್ತಿ ದಪ್ಪನೂ ಇರಬಾರ್ದು. ತವಾ ಫ್ರೈ ಮಾಡಿರೋದ್ರಿಂದ ಈ ರೀತಿಯಾಗಿ ಕಾಣಿಸ್ಬೇಕು. ಇವಾಗ ಮಸಾಲೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮಸಾಲೆಗೆ ಒಂದು 7ರಿಂದ 8 ಬ್ಯಾಡಗಿ ಮೆಣಸಿನಕಾಯಿ ಹಸಿಯಾಗಿ ನೆನೆಸಿಟ್ಕೊಂಡಿದ್ದೀವಿ. ಅದಕ್ಕೆ ನಾವು 1 ಕಪ್ ಅಷ್ಟು ನೆನೆಸಿದ ದೋಸೆ ಅಕ್ಕಿಯನ್ನು ಹಾಕೋತಾ ಇದ್ದೀವಿ. 1 ಕಪ್ಪು ಬೇಕಾಗುತ್ತೆ ಅಷ್ಟು ಜೀಗುಜ್ಜೆಗೆ, ಅರ್ಧ ಜೀಗುಜ್ಜೆಗೆ. ಇವಾಗ ಇದನ್ನು ಎರಡನ್ನು ಚೆನ್ನಾಗಿ ನಾವು ಮಿಕ್ಸಿಯಲ್ಲಿ ರುಬ್ಬಬೇಕು. ಸ್ವಲ್ಪವೇ ಸ್ವಲ್ಪ ನೀರು ಹಾಕ್ಕೋಬೇಕು, ಜಾಸ್ತಿ ನೀರನ್ನು ಹಾಕ್ಕೋಬಾರ್ದು. ಇದು ಮತ್ತು ತುಂಬ ಪೇಸ್ಟ್ ಮಾಡಿ ರುಬ್ಬುವಂಥದ್ದಲ್ಲ. ಕನ್ಸಿಸ್ಟೆನ್ಸಿ ಸ್ವಲ್ಪ ರವೆ ಥರನೇ ಇರಬೇಕಿದು ರುಬ್ಬುವಾಗ. ಇದ್ರ ಜೊತೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಂಗನ್ನು ಹಾಕ್ಕೋತಾ ಇದ್ದೀವಿ. ಒಂದು ಕಡಲೆಕಾಳಿನ ಗಾತ್ರದಷ್ಟು ಇಂಗನ್ನು ತಗೋತಾ ಇದ್ದೀವಿ. ಇದು ಜೀಗುಜ್ಜೆ ಸ್ವಲ್ಪ ಗ್ಯಾಸ್ ಇರೋ ಕಾರಣದಿಂದ ನಾವು ಸ್ವಲ್ಪ ಇಂಗನ್ನು ಇದಕ್ಕೆ ಬಳಸಬೇಕಾಗುತ್ತೆ. ತುಂಬಾ ಚೆನ್ನಾಗಿ ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ. ಇದನ್ನು ಖಂಡಿತ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ನೋಡಿ, ಇಷ್ಟು ದೊಡ್ಡ ಇಂಗಿನ ಚೂರನ್ನು ಹಾಕ್ಕೊಂಡಿದ್ದೇವೆ. ಇವೆಲ್ಲವನ್ನು ಹಾಕಿ ಇವಾಗ ನಾವು ಮಿಕ್ಸಿಯಲ್ಲಿ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ತುಂಬ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ತರಿಯಾಗಿ ನಾವು ರುಬ್ಕೋಬೇಕು. ನೋಡಿ, ಮಸಾಲೆ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಈ ಥರ ದಪ್ಪಗೇನೆ ಇರಬೇಕು. ನೋಡಿ, ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ದಪ್ಪ ರವೆ ಥರ ಇದೆ. ಇದನ್ನು ಇವಾಗ ಹೆಚ್ಚಿಟ್ಕೊಂಡಿರುವಂತಹ ಜೀಗುಜ್ಜೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಸಾಲೆ ಎಲ್ಲದಕ್ಕೂ ಹಚ್ಕೋಬೇಕು ನಾವು. ಈ ಮಸಾಲೆಯಿಂದ ನೀವು ಬೇರೆಕ್ಕಿದ್ರೆ ಆಲೂಗಡ್ಡೆಯಿಂದ ಕೂಡ ಮಾಡ್ಕೋಬೋದು. ಜೀವಹಲಸಿನಕಾಯಿಯನ್ನು ಬಳಸದೆ ನಾವು ಆಲೂಗಡ್ಡೆ ಫ್ರೈ ಕೂಡ ಇದರಲ್ಲಿ ಮಾಡ್ಕೊಬೋದು. ಇಲ್ಲಾಂದರೆ ಬದನೆಕಾಯಿ ಜೊತೆ ಕೂಡ ಇದೇ ಮಸಾಲ ಹಾಕ್ಕೊಂಡು ತವಾ ಫ್ರೈಯನ್ನು ಮಾಡ್ಕೊಬೋದು. ಇವಾಗ ನೋಡಿ, ಹೆಂಚು ಕಾದಿದೆ. ಇವಾಗ ಒಂದೊಂದಾಗಿ ಈ ರೀತಿ ಜೋಡಿಸ್ಕೊತ ಬರಬೇಕು. ಹತ್ರನೇ ಪ್ಯಾನಲ್ಲಿ ಜೋಡಿಸ್ಕೊತ ಬರಬೇಕು. ಚೆನ್ನಾಗಿ ಈ ರೀತಿ ಎಲ್ಲ ಸ್ಪೇಸ್ ಎಲ್ಲೂ ಬಿಡದೆ ಈ ರೀತಿ ಜಾಯಿಂಟ್ ಆಗೇ ಜೋಡಿಸ್ಕೊಂಡು ಬರಬೇಕು. ಫ್ರೈ ಮಾಡೋದಕ್ಕೆ ಇಲ್ಲಿ ಎಣ್ಣೆನ ನಾವು ಉಪಯೋಗಿಸ್ತಾ ಇರೋದು ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾ ಇದ್ದೀವಿ. ಬೇರೆ ಎಣ್ಣೆಯಲ್ಲಿ ಕೂಡ ಮಾಡ್ಬೋದು. ಕೊಬ್ಬರಿ ಎಣ್ಣೆಲೇ ಒಳ್ಳೆ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಇದನ್ನು ನೀವು ಬೇಕಿದ್ರೆ ಡೀಪ್ ಫ್ರೈ ಕೂಡ ಮಾಡ್ಕೊಬೋದು. ಆದರೆ ತವಾ ಫ್ರೈ ಮಾಡಿದರೆ ಟೇಸ್ಟೇ ಬೇರೆ. ಅದು ತುಂಬಾ ಹೆಲ್ದಿ ಮತ್ತು ಚೆನ್ನಾಗಿರುತ್ತೆ. ನೋಡಿ, ಎಲ್ಲಿ ಜಾಗ ಬಿಡದೇ ಈ ರೀತಿಯಾಗಿ ನಾವು ಪ್ಯಾನಲ್ಲಿ ಜೋಡಿಸ್ಕೊತ ಬರಬೇಕು. ಒಂದಕ್ಕೊಂದು ಟಚ್ ಆದರೂ ಪರವಾಗಿಲ್ಲ, ದೋಸೆ ಥರ ಇವಾಗ ಕಾಣಿಸ್ಬೋದು ನಿಮಗೆ. ಅದು ಉಲ್ಟಾ ಫ್ರೈ ಮಾಡುವಾಗ ತುಂಬ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ರೀತಿ ಜಾಯಿಂಟಾಗಿ ಅಕ್ಕಪಕ್ಕ ಫುಲ್ಲು ಈ ರೀತಿ ಸ್ಪೇಸೆಲ್ಲೂ ಕಾಣಿಸ್ತಿದೆ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀವಿ. ಇವಾಗ ನೋಡಿ, ಎಣ್ಣೆನ ಹಾಕ್ಕೊಂಡು ಒಂದು ಸೈಡು ಫ್ರೈ ಮಾಡ್ತಾಯಿದೆ. ಎಣ್ಣೆ ಹಾಕಿದ ತಕ್ಷಣ ಇವಾಗ ಇದನ್ನು ಮುಚ್ಚಿ ನಾವು ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಬೇಗ ಬೇಯುತ್ತೆ, ತುಂಬ ಹೊತ್ತೇನು ಹಿಡಿಯಲ್ಲ. ಇದು ತುಂಬ ಬೇಗ ಬೇಯೋ ವೆಜಿಟೇಬಲು.
ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ. ಇವಾಗ ಹತ್ರ ಹಾಕಿರೋದ್ರಿಂದ ನಾವು ದೋಸೆ ಥರ ಇದನ್ನು ಮಗುಚ್ಬೋದು. ನೋಡಿ ಈ ಥರ ಈ ರೀತಿಯಾಗಿ ಎರಡೂ ಸೈಡ್ ನಾವು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಇನ್ನೇನು ಮುಗೀತು ಅನ್ನೋಷ್ಟರಲ್ಲಿ ಈ ರೀತಿ ಬಿಚ್ಚಿಟ್ಕೊಂಡ್ರೆ ನೋಡಿ ನಮ್ಮ ಜೀವಹಲಸಿನಕಾಯಿ ತವಾ ಫ್ರೈ ರೆಡಿ ಟು ಸರ್ವ್. ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಜೀವಹಲಸಿನಕಾಯಿ ಫ್ರೈಯನ್ನು ತೆಗೆದಿಟ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬರುತ್ತೆ, ಖಂಡಿತ ಟ್ರೈ ಮಾಡಿ. ಇದು ನನ್ನ ಫೇವ್ರೆಟ್ ಡಿಶ್, ವೆರಿ ಟೇಸ್ಟಿ ಆ್ಯಂಡ್ ಹೆಲ್ದಿ. ಖಂಡಿತ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ನನ್ನ ಹಾಗೆ ಜಿಗುಜ್ಜೆ ಲವರ್ಸ್ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಬಿಸಿ ಇದೆ, ತುಂಬ ಚೆನ್ನಾಗಿ ಬಂದಿದೆ, ಬಿಸಿ ಕೂಡ ಇದೆ. ವೆರಿ ಟೇಸ್ಟಿ ಆ್ಯಂಡ್ ಸೂಪರಾಗಿ ಬಂದಿದೆ. ಇವಾಗ ನಾವು ಸೆಕೆಂಡ್ ರೆಸಿಪಿ ಮಾಡ್ತಾಯಿದ್ದೀವಿ, ಜಿಗುಜ್ಜೆ ಕರಿ ಲೀಫ್ ಫ್ರೈ. ಹೋಟೆಲ್ಗಳಲ್ಲಿ ಸಿಗುವಂತಹ ಕಡಿ ಪತ್ತ ಚಿಕನ್ ಆಗಿರ್ಬೋದು ಅಥವಾ ಕರಿ ಲೀಫ್ ಮಶ್ರೂಮ್ ಆಗಿರ್ಬೋದು ಅಥವಾ ಪನ್ನೀರ್ ಆಗಿರ್ಬೋದು, ಸೇಮ್ ರೆಸಿಪಿಯನ್ನು ಜಿಗುಜ್ಜೆಯಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿದೆ ಕೂಡ, ತುಂಬ ವೆರಿ ಹೆಲ್ದಿ ಡೀಪ್ ಫ್ರೈಡ್ ರೆಸಿಪಿ ಅಂತೂ ಅಲ್ಲ. ಇವಾಗ ನಾವು ಹೋಲ್ ಸ್ಪೈಸಸನ್ನು ಇಲ್ಲಿ ತಗೊಂಡಿದ್ದೇವೆ. ಹೋಲ್ ಸ್ಪೈಸಸಲ್ಲಿ 1 ರಿಂದ 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಸೋಂಪು, 1 ಇಂಚಷ್ಟು ದಾಲ್ಚಿನ್ನಿ, 1/4 ಸ್ಪೂನಷ್ಟು ಪೆಪ್ಪರು ಮತ್ತು 4 ಲವಂಗ, 1 ಏಲಕ್ಕಿ ಮತ್ತು 2 ಹ್ಯಾಂಡ್ಫುಲ್ಲಷ್ಟು ಕರಿಬೇವಿನ ಸೊಪ್ಪು ಮತ್ತು 2 ಈರುಳ್ಳಿ ಮತ್ತು 2 ಹಸಿಮೆಣಸಿನಕಾಯಿ. ಅದರ ಜೊತೆಗೆ ಜಿಗುಜ್ಜೆ, ಒಂದು ಅರ್ಧ ಜಿಗುಜ್ಜೆನ ತವಾ ಫ್ರೈ ಮಾಡಿದ್ವಿ, ಇನ್ನೊಂದು ಅರ್ಧ ಜಿಗುಜ್ಜೆನ ಈ ರೀತಿಯಾಗಿ ಹೆಚ್ಕೋಬೇಕು. ಇವೆಲ್ಲ ಹೋಲ್ ಸ್ಪೈಸಸ್ ಲಿಸ್ಟನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಮೊದಲಿಗೆ ಕರಿಬೇವಿನ ಸೊಪ್ಪನ್ನು ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊಬೇಕು. ಇನ್ನೊಂದು ಪ್ಯಾನಲ್ಲಿ ನಾವು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಹೋಲ್ ಸ್ಪೈಸಸನ್ನು ಒಂದೊಂದಾಗಿ ಎಲ್ಲವನ್ನು ಹಾಕಿಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಹುರಿಬೇಕು. ಗಮ್ ಅನ್ನೋವರೆಗೂ ನಾವು ಇದನ್ನು ರೋಸ್ಟ್ ಮಾಡ್ಕೊಬೇಕು. ಇದನ್ನು ಇವಾಗ ಬ್ರೌನ್ ಆಗೋವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು. ಇಡೀ ಕಿಚನ್ ತುಂಬ ಪರಿಮಳ ಬರ್ತಾ ಇದೆ, ಘಮ ಘಮ ಅಂತ ಈ ಸ್ಪೈಸಸ್ ಪರಿಮಳ ಬರ್ತಾ ಇದೆ. ಇವಾಗ ಇದಕ್ಕೆ ನಾವು ಕ್ರಿಸ್ಪಿಯಾಗಿ ಕರಿ ಲೀಫನ್ನು ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಇದನ್ನು ರೂಮ್ ಟೆಂಪ್ರೇಚರ್ ಬರೋದಕ್ಕೆ ಬಿಡೋಣ. ಇನ್ನೊಂದು ಕಡೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಜಿಗುಜ್ಜೆಗೆ ಉಪ್ಪು ಮತ್ತು ಮೆಣಸಿನಕಾಯಿ ಪುಡಿ ಮತ್ತು ಅರಿಶಿನ ಇವೆಲ್ಲವನ್ನು ಹಾಕಿ ಚೆನ್ನಾಗಿ 10 ನಿಮಿಷಗಳ ಕಾಲ ನಾವು ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು. ಒಂದು ಕಡಾಯಿಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀವಿ. ಎಣ್ಣೆ ಕಾದ ನಂತರ ನಾವು ಗೋಡಂಬಿಯನ್ನು ಹಾಕ್ತಾಯಿದ್ದೀವಿ. ಗೋಡಂಬಿ ಇಲ್ಲಿ ಆಪ್ಷನಲ್ ಆಗಿರುತ್ತೆ, ಬೇಕಿದ್ರೆ ಸ್ಕಿಪ್ ಮಾಡ್ಕೊಬೋದು. ಇದನ್ನು ನಾವು ತುಪ್ಪದಲ್ಲಿ ಕೂಡ ಹುರಿದು ತೆಗಿಬೋದು. ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇವಾಗ ಇದು ಒಂದು ಸೈಡ್ಗೆ ಎತ್ತಿಡೋಣ. ಇವಾಗ ಅದೇ ಪ್ಯಾನಲ್ಲಿ ನಾನು ಸಣ್ಣದಾಗಿ ಹೆಚ್ಚಿರುವಂಥ ಜಿಂಜರು ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಗಾರ್ಲಿಕನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ತಗೊಂಡಿಲ್ಲ, ಜಿಂಜರ್ ಗಾರ್ಲಿಕ್ ಚಾಪ್ ಮಾಡಿರೋದನ್ನೇ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದು ಚಾಪ್ ಮಾಡಿ ತೆಗೆದುಕೊಂಡಿದ್ದೀನಿ. 2 ಸ್ಪೂನು ಬೆಳ್ಳುಳ್ಳಿ ಚಾಪ್ ಮಾಡಿರೋದು, 1 ಸ್ಪೂನು ಜಿಂಜರ್ ಚಾಪ್ ಮಾಡಿರೋದು, ಇವೆರಡನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇವಾಗ ನೋಡಿ ಕೆಂಪಾಗ್ತಾ ಇದೆ. 2 ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಹುರ್ಕೋಬೇಕು. ಅಷ್ಟು ನಾವು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ತುಂಬ ಬ್ರೌನ್ ಆಗುವ ಅವಶ್ಯಕತೆ ಇಲ್ಲ, ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಇವಾಗ ಚೆನ್ನಾಗಿ ಹುರಿಯೋಣ ಇದನ್ನು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಆನಿಯನ್ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಜಿಗುಜ್ಜೆನ, ಅದನ್ನು ಇದಕ್ಕೆ ಬೆರೆಸ್ಕೊತಾ ಇದ್ದೇವೆ. ಸ್ವಲ್ಪ ಸಾಲ್ಟ್ ನಾನು ಒಗ್ಗರಣೆಯಲ್ಲಿ ಹಾಕಿದ್ದೆ. ಇವಾಗ ಮೇಲ್ಗಡೆಯಿಂದನೂ ಜಿಗುಜ್ಜೆ ಮ್ಯಾರಿನೇಟ್ ಮಾಡುವಾಗಲೂ ನಾನು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗಾಗಿ ಇನ್ನು ಸಾಲ್ಟ್ ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ನೋಡಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಸಾಲ್ಟನ್ನು ಹಾಕಿಕೊಳ್ಳಿ. ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ತುಂಬ ಬೇಗ ಬೇಯೋ ವೆಜಿಟೇಬಲ್ ಆದ್ದರಿಂದ ತುಂಬ ನೀರು ಹಾಕಿ ಬೇಯಿಸುವ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನಾನು ಅರ್ಧ ಗ್ಲಾಸಷ್ಟು ನೀರು ಹಾಕಿಕೊಂಡು ಸುಮ್ಮನೆ ಹೀಗೆ ಬೇಯೋದಕ್ಕೆ ಅರ್ಧ ಗ್ಲಾಸ್ ಸಾಕಾಗುತ್ತೆ. ಸೊ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೇನೆ.
2 ನಿಮಿಷ ಇದನ್ನು ಮುಚ್ಚಿ ಇಡಬೇಕು. 2 to 3 ಮಿನಿಟ್ಸಲ್ಲಿ ಇದು ಚೆನ್ನಾಗಿ ಬೇಯುತ್ತೆ. 2 ನಿಮಿಷ ಆದಮೇಲೆ ಚೆಕ್ ಮಾಡಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಅನಿಸ್ತು. ಇವಾಗ ರೋಸ್ಟೆಡ್ ಮಾಡಿರೋ ಸ್ಪೈಸಸ್ ಪೌಡರ್ ಕೂಡ ರೆಡಿಯಾಗಿದೆ. ಇವಾಗ ಇನ್ನೊಂದು 2 ನಿಮಿಷ ಇದನ್ನು ಮುಚ್ಚಿ ನಾನು ಬೇಯಿಸ್ತಾ ಇದ್ದೀನಿ. ಇದು ಅರ್ಧ ಬೆಂದಿದೆ. ಇವಾಗ ನೋಡಿ ಚೆಕ್ ಮಾಡಿದ್ದೀನಿ, ಅರ್ಧ ಬೆಂದಿದೆ. ಇವಾಗ ನಾವೇನು ರೋಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಆ ಸ್ಪೈಸಸ್ ಪೌಡರನ್ನು ಇವಾಗ ಅರ್ಧ ಭಾಗದಷ್ಟು ನಾನು ಇದಕ್ಕೆ ಹಾಕಿಕೊಂಡು ಮಿಕ್ಸ್ ಮಾಡಲಿಕ್ಕಿದ್ದೇನೆ. ಆ ಪೌಡರ್ನ ಫ್ಲೇವರ್ ಇದಕ್ಕೆ ಬರಬೇಕು ಅನ್ನೋದಕ್ಕೋಸ್ಕರ ಅರ್ಧ ಹಾಕಿ ಅರ್ಧ ಆಮೇಲೆ ಹಾಕಲಿಕ್ಕಿದ್ದೇನೆ. ಈ ಅರ್ಧವನ್ನು ಇದಕ್ಕೆ ಹಾಕೋಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪುಡಿ ಹಾಕಿರೋದ್ರಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ನೀರು ಬೇಕಿದ್ದರೆ ಮಾತ್ರ ನೀರನ್ನು ಹಾಕಿಕೊಳ್ಳಿ, ಇಲ್ಲಾಂದರೆ ಅವಶ್ಯಕತೆ ಇರೋದಿಲ್ಲ. ಇದು ಡ್ರೈ ಸ್ಟಾರ್ಟರ್ ಆದ ಕಾರಣದಿಂದ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು. ಮತ್ತೆ ಸ್ವಲ್ಪ ನೀರನ್ನು ಚಿಮುಕಿಸಿ ಇದರಲ್ಲಿ ಬೇಯಿಸೋಕ್ಕೆ ಇಡ್ತಾ ಇದ್ದೀನಿ, ಮುಚ್ಚಿ ಬೇಯಿಸಬೇಕು. ಇವಾಗ ಇದೆಲ್ಲ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕೂಡ. ಇವಾಗ ನಾವು ಮಿಕ್ಕಿರುವಂತಹ ಇನ್ನರ್ಧ ಪೌಡರನ್ನು ಇದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು. ಅದರ ಜೊತೆ ನಾವು ಸ್ವಲ್ಪ ಡ್ರೈ ಕ್ರಿಸ್ಪ್ ಮಾಡಿರುವಂತಹ ಕರಿ ಲೀವ್ಸ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಕರವಾದಂತಹ ಜೀಗುಜ್ಜೆ ಕಡಿಪತ್ತ ಫ್ರೈ ರೆಡಿಯಾಗುತ್ತೆ. ತುಂಬಾ ಟೇಸ್ಟಿ, ಖಾರವಾಗಿ ತುಂಬ ಚೆನ್ನಾಗಿ ಬಂದಿದೆ ಕೂಡ. ಇವಾಗ ಮೇಲ್ಗಡೆಯಿಂದ ನಾನು 1 ರಿಂದ 2 ಸ್ಪೂನ್ ತುಪ್ಪವನ್ನು ಹಾಕ್ತಾಯಿದ್ದೀನಿ. ತುಪ್ಪ ತುಂಬ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಇದರಲ್ಲಿ. ನಾನು ಮುಂಚೆ ಹಾಕಿಲ್ಲ, ಇವಾಗ 2 ಸ್ಪೂನ್ ತುಪ್ಪವನ್ನು ಹಾಕಿ ನಾವು ಇದನ್ನು ಎಂಡ್ ಮಾಡ್ತಾಯಿದ್ದೇವೆ. ಇದುಗಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಇನ್ನು ಹೋಟೆಲ್ ಥರನೇ ಬಂದಿದೆ. ನಿಮ್ಗೆ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನಾವು ಸ್ಟಾರ್ಟಿಂಗ್ ಗೋಡಂಬಿ ಫ್ರೈಡ್ ಮಾಡಿಟ್ಕೊಂಡಿದ್ವಿ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮದು ಫೈನಲ್ ಡಿಶ್ ಕಡಿಪತ್ತ ಜೀಗುಜ್ಜೆ ಫ್ರೈ ರೆಡಿ ಆಯಿತು. ಹೋಟೆಲ್ಗಳಲ್ಲಿ ಡೀಪ್ ಫ್ರೈ ಮಾಡಿ ಈ ಥರ ಪ್ರೊಸೀಜರಲ್ಲಿ ಮಾಡ್ತಾರೆ. ನಾವು ಇದು ಡೀಪ್ ಫ್ರೈ ಮಾಡದೆ ಈ ರೀತಿ ಮಾಡಿದ್ದೀವಿ. ತುಂಬ ಆಗೋಷ್ಟು ಹೆಲ್ದಿ ಪ್ರೊಸೀಜರಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇವಾಗ ಇದನ್ನು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೇವೆ. ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಹೆಲ್ದಿಯಾಗಿರಿ, ಖುಷಿಯಾಗಿರಿ ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.